ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಿಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತು ಇನ್ಕಮ್ ಟ್ಯಾಕ್ಸ್ 2 ಅಲ್ಲಿ ಥರ್ಡ್ ಯೂನಿಟ್ ಆಗಿರತಕ್ಕಂತಹ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದನ್ನು ನಾವು ಡಿಸ್ಕಸ್ ಮಾಡೋಣ. In the process of making assessment, the next step is to compute taxable income under each head of income. This chapter explains computation of taxable income under the fifth and last head of income, that is income from other sources. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಏನು ನಮಗೆ ಇನ್ಕಮ್ ಬರುತ್ತೆ ಆ ಎಲ್ಲ ಇನ್ಕಮ್ ಸೋರ್ಸಸ್ನ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ 5 ನಾವು ಪಾರ್ಟ್ಸ್ ಆಗಿ ವಿಂಗಡಿಸಿದ್ದೇವೆ. Number 1, income from salary. Number 2, income from house property. Number 3, income from business and profession. Number 4, income from capital gain. And number 5 is income from other sources. Income from salary and income from house property na ನೀವು ಇನ್ಕಮ್ ಟ್ಯಾಕ್ಸ್ 1 ಅಲ್ಲಿ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಈಗಾಗಲೇ ಡಿಸ್ಕಸ್ ಮಾಡಿದ್ದೀರಾ. ಈಗ ನಾವು ಡಿಸ್ಕಸ್ ಮಾಡೋಣ ದ ಲಾಸ್ಟ್ ಹೆಡ್ ಆಫ್ ದ ಇನ್ಕಮ್, ದಟ್ ಈಸ್ ನಥಿಂಗ್ ಬಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಒಂದು ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡೋಣ ಚಾರ್ಜಬಿಲಿಟಿ, ಬೇಸಿಸ್ ಆಫ್ ಚಾರ್ಜ್, ಫಾರ್ಮೇಟ್, ಪ್ರಾವಿಷನ್ಸ್, ಇಲ್ಲಿಸ್ಟ್ರೇಷನ್ಸ್, ಸಮರಿ, ಇವೆಲ್ಲವನ್ನು ನಾವೇನು ಮಾಡೋಣ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ವೆರಿ ವೆರಿ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಚಾಪ್ಟರ್. ವೈ ಈಸಿ? ದಿಸ್ ಚಾಪ್ಟರ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಈಸಿ. ಯಾಕೆ ಅಂತಂದರೆ ನಾವೇನು ಮಾಡಿದ್ದೀವಿ, ಎಲ್ಲ ಟ್ರಾನ್ಸಾಕ್ಷನ್ಸು ಆ್ಯಂಡ್ ಎಲ್ಲ ಐಟಮ್ಸು ಇವೆಲ್ಲವನ್ನು ನಾವೇನು ಮಾಡಿದ್ದೀವಿ ಅಂದರೆ ಆಲ್ರೆಡಿ ಕವರ್ ಮಾಡಿಬಿಟ್ಟಿದ್ದೀವಿ. ಆಯಿತಾ? ಸ್ಯಾಲರಿಯಲ್ಲಿ ಏನು ಬರುತ್ತೆ, ಹೌಸ್ ಪ್ರಾಪರ್ಟಿಯಲ್ಲಿ ಏನೇನು ಬರುತ್ತೆ, ಆ್ಯಂಡ್ ಕ್ಯಾಪಿಟಲ್ ಗೇನಲ್ಲಿ ಏನೇನು ಬರುತ್ತೆ, ಆಯಿತಾ? ಆ್ಯಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಏನು ಬರುತ್ತೆ ಎಲ್ಲ ಕವರ್ ಮಾಡಿಬಿಟ್ಟಿರೋದ್ರಿಂದ ಈಗ ಯಾವುದು ಕವರ್ ಆಗಿಲ್ಲ ಅವೆಲ್ಲವೂ ಕೂಡ ಅದರ್ ಸೋರ್ಸಲ್ಲಿ ಬರುತ್ತವೆ. ಇದು ತುಂಬ ಈಸಿ. ನಿಮಗೆ ಮೊದಲು ಸ್ಯಾಲ್ರಿಯಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಯಾವ್ದು ಬರುತ್ತೆ ಸಪ್ರೇಟಾಗಿ ನಾವು ನೋಡ್ಕೊಬೇಕಾಗಿತ್ತು. ಆ್ಯಂಡ್ ಹೌಸ್ ಪ್ರಾಪರ್ಟಿಯಲ್ಲಿ ಯಾವ ಬರ್ತವೆ ಸಪ್ರೇಟಾಗಿ ನೋಡ್ಕೊಬೇಕಾಗಿತ್ತು. ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಯಾವ ಬರ್ತವೆ ಸಪ್ರೇಟಾಗಿ ನೋಡ್ಕೊಬೇಕಾಗಿತ್ತು. ಅದೇ ರೀತಿ ಕ್ಯಾಪಿಟಲ್ ಗೇನಲ್ಲಿ ಯಾವ ಬರ್ತವೆ ಅವನ್ನು ಕೂಡ ಸಪ್ರೇಟಾಗಿ ನೋಡ್ಕೊಬೇಕಾಗಿತ್ತು. ಆದರೆ ಇಲ್ಲಿ ಅದರ್ ಸೋರ್ಸಸಲ್ಲಿ ಆ ಒಂದು ಚಿಂತೆ ಇಲ್ಲ. ಯಾಕಂತಂದರೆ ಯಾವ ಟ್ರಾನ್ಸಾಕ್ಷನ್ಸ್ ವೋಂಟ್ ಕಮ್ ಇನ್ ಸ್ಯಾಲರಿಯಲ್ಲಿ ಬಂದಿಲ್ಲ, ಇನ್ ಎಚ್ ಪಿ ಅಲ್ಲಿ ಬಂದಿಲ್ಲ, ಮತ್ತು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಬಂದಿಲ್ಲ, ಮತ್ತು ಕ್ಯಾಪಿಟಲ್ ಗೇನಲ್ಲಿ ಬಂದಿಲ್ಲ ಅಥವಾ ಬರೋಕ್ಕಾಗೋದಿಲ್ಲ, ಆ ಮಿಕ್ಕಿರ್ತಕ್ಕಂಥ ಎಲ್ಲ ಐಟಮ್ಸು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಬರ್ತವೆ. ಈ ಒಂದು ಸಣ್ಣ ಲಾಜಿಕ್ ನಾವು ಇಟ್ಕೊಂಡು ಇದನ್ನು ಅಸೆಸ್ಮೆಂಟ್ ಮಾಡೋದ್ರಿಂದ, ಇದನ್ನ ಟ್ರೀಟ್ ಮಾಡೋದ್ರಿಂದ, ಇದನ್ನು ಕಲ್ತ್ಕೊಳ್ಳೋದ್ರಿಂದ ನಮಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಈಸಿ ಅಂತ ಅನಿಸ್ತದೆ. ಇಲ್ಲಿ ನೀವು ಗಮನಿಸೋದಾದ್ರೆ ಆನ್ ಇನ್ಕಮ್ ಈಸ್ ಚಾರ್ಜಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ವೆನ್ ದ ಫಾಲೋವಿಂಗ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್. ಯಾವುದಾದ್ರೂ ಒಂದು ಇನ್ಕಮ್ ಅದರ್ ಸೋರ್ಸಸಲ್ಲಿ ಚಾರ್ಜ್ ಆಗಬೇಕು ಅಂತಂದರೆ ಈ ಕೆಳಕಂಡಂಥ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿರಬೇಕು. ಅದು ಯಾವುದು? ನಂಬರ್ 1, ದ ಇನ್ಕಮ್ ಈಸ್ ನಾಟ್ ಅನ್ ಎಕ್ಸೆಂಪ್ಟೆಡ್ ಇನ್ಕಮ್. ಆ ಇನ್ಕಮ್ ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರಬಾರ್ದು. ನಮಗೆ ಗೊತ್ತಲ್ಲ ಎಕ್ಸೆಂಪ್ಟೆಡ್ ಇನ್ಕಮ್ ಅಂದರೆ ಏನು ಅಂತ. ಸೊ ಅದು ಯಾವುದೇ ಕಾರಣಕ್ಕೂ ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರ್ಬೋದು. ಎಕ್ಸಾಂಪಲ್ ಅಗ್ರಿಕಲ್ಚರ್ ಇನ್ಕಮ್ ಆಗಿರ್ಬೋದು, ಆಯಿತಾ? ಡೊಮೆಸ್ಟಿಕ್ ಕಂಪನಿಯಿಂದ ಬರೋ ಡಿವಿಡೆಂಡ್ ಆಗಿರ್ಬೋದು. ಲೈಕ್ ದಿಸ್ ಅವು ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಆಗಿರಬಾರ್ದು. ಅದು ಬಿಟ್ಟರೆ ಸೆಕೆಂಡ್ ಕಂಡೀಷನ್, ದ ಇನ್ಕಮ್ ಈಸ್ ನಾಟ್ ಚಾರ್ಜಬಲ್ ಅಂಡರ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್. ಬೇರೆ ಯಾವುದು ಹೆಡ್ ಇದೆ, 4 ಹೆಡ್ ಇದಾವಲ್ಲ, ಆ 4 ಹೆಡ್ಡಲ್ಲಿ ಎಲ್ಲಿ ಕೂಡ ಚಾರ್ಜ್ ಆಗಿರಬಾರ್ದು. ಅಂತಹ ಇವು ಏನಾಗ್ತವೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರ್ತವೆ. ಅಂಡರ್ ದಿ head of income from other sources, income is chargeable on the basis of the system under which the assessee maintains books of accounts. ಅಂದರೆ ಯಾವ ಬೇಸಿಸಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿದ್ದಾನೆ ಅದೇ ಬೇಸಿಸಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ನ ಚಾರ್ಜ್ ಮಾಡ್ತೀವಿ. ವೇರ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಬೈ ದ ಅಸೆಸಿ ಅಂಡರ್ ಮರ್ಕೆಂಟೈಲ್ ಸಿಸ್ಟಮ್, that is where incomes and expenses are recorded on accrual or due basis. In these books of accounts, income is taxable on accrual basis only. Where the books of accounts are maintained by the assessee under cash system, that is the income and expenses are recorded on receipts and payment basis in the books of accounts, income is taxable on receipt basis only.
ಇದನ್ನು ಆಲ್ರೆಡಿ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ ನೋಡಿದ್ದೀವಿ. ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಮರ್ಕೆಂಟೈಲ್ ಬೇಸಿಸಲ್ಲಿ ಆಗಿದ್ರೆ, ಅಕ್ರೂಯಲ್ ಬೇಸಲ್ಲಿ ಆಗಿದ್ರೆ, ಅದೇ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ ಟ್ಯಾಕ್ಸು. ಇಲ್ಲ ಅದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಬೇಸ್ ಮೇಲೆ ಆಗಿದೆ ಅಂದರೆ, ಕ್ಯಾಶ್ ಸಿಸ್ಟಮ್ ಬೇಸ್ ಮೇಲೆ ಆಗಿದೆ ಅಂದರೆ ಅದೇ ಬೇಸ್ ಮೇಲೆ ಚಾರ್ಜ್ ಮಾಡ್ತೀವಿ. ತೊಂದರೆ ಏನಿಲ್ಲ. ಅವ್ರು ಯಾವ ರೀತಿ ನಿಮ್ಗೆ ಕೊಡ್ತಾರೆ ಇಲುಸ್ಟ್ರೇಷನ್, ಅದೇ ರೀತಿ ನೀವು ತೆಗೆದುಕೊಳ್ಳಿ, ಚೇಂಜ್ ಮಾಡೋದನ್ನು ಬೇಡ. Suppose a person has invested rupees 1 lakh in 10% debentures of Reliance Industries Limited. The due date for payment of interest is 28 March each year for the financial year 2018-19. The due date for payment of interest is 28 March 2019, on which date the interest accrues to the investor. Assume that the interest is received by the investor on 4th April 2019. The taxability of interest income of rupees 10,000 will be as follows. Where the investor has maintained books of accounts under mercantile system, the interest income is taxable in the year of accrual, which the financial year 2018-19, assessment year 1928. And where the investor has maintained books of the accounts under cash system, the interest income is taxable in the year of receipt, which is financial year 2019-20, assessment year 2021. ಇಲ್ಲಿ ನೀವು ಒಂದು ವಿಷಯ ಗಮನಿಸ್ತಾ ಇದ್ದೀರಾ, ಏನು 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ನೀವು, 10% ಇಂಟ್ರೆಸ್ಟ್ ಬರ್ತಾ ಇರುತ್ತೆ, ಆಯಿತಾ. ಅದು 1,00,000 ರೂಪಾಯಿ ಬೆಲೆ ಬಾಳ್ತಕ್ಕಂತಹ 10% ಇಂಟ್ರೆಸ್ಟ್ ಕೊಡ್ತಕ್ಕಂತಹ ಡಿಬೆಂಚರ್ಸ್ನ ನೀವೇನು ಮಾಡಿರ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಆ್ಯಕ್ಚುಲಿ ನಿಮಗೆ ಏನಾಗಬೇಕು, ಸೊ ಯು ವಿಲ್ ನೋಡಿ, ಡ್ಯೂ ಡೇಟು ನಿಮ್ಗೆ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ. ಡ್ಯೂ ಡೇಟ್ ಬಂದು 28 ಮಾರ್ಚ್, ಆಯಿತಾ. 28 ಮಾರ್ಚ್ ಆಫ್ ದಿ ಇಯರ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2018-19 ಕೊಡಬೇಕು. ಅಕಸ್ಮಾತ್ ಏನಾದರೂ ಅವ್ನು ಕೊಟ್ಬಿಟ್ಟ, ಅವ್ನು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಅವನು ಕೊಟ್ಟಿಲ್ಲ, ಆದರೂ ನೀವು ಮರ್ಕೆಂಟೈಲ್ ಸಿಸ್ಟಮಲ್ಲಿ ಮೇಂಟೈನ್ ಮಾಡಿದ್ರಿ ಅಂದರೆ ಅವನು ಕೊಡದಿರೇ ಇರಲಿ, ನಿಮ್ಗೆ ಏನಾಗುತ್ತೆ, ಇನ್ಕಮ್ ಬಂತು ಅಂತಲೇ ಲೆಕ್ಕ, ಹೌದಾ. ಸೊ ಇನ್ಕಮ್ ಈಸ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್, ಅದ್ರ ಮೇಲೆ ನೀವೇನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು. ಆದರೆ ಈ ಕೇಸ್ ಪ್ರಕಾರ ಏನು ಮಾಡ್ತಾನೆ ಅವನು, 4th April 2019 ಕೊಡ್ತಾನೆ. ಅವಾಗ ನೋಡಿ ಗಮನಿಸಿ, ಡ್ಯೂ ಡೇಟ್ ಇರೋದು 28 ಮಾರ್ಚ್ 2018-19, ಆದರೆ ಅವ್ನು ಕೊಟ್ಟಿರೋದು ಬಂದು 4th April 2019. ಇಲ್ಲೇನಾಗುತ್ತಪ್ಪ ಅಂತಂದರೆ, ನೀವೇನಾದರೂ ಅಕ್ರೂಯಲ್ ಸಿಸ್ಟಮಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡಿದ್ರೆ, ಯು ವಾಂಟ್ ಟು ಪೇ ಟ್ಯಾಕ್ಸ್ ಇನ್ ದ ಇಯರ್ 2018-19 ಇಟ್ ಸೆಲ್ಫ್, ವೆದರ್ ಯು ರಿಸೀವ್ಡ್ ಆರ್ ನಾಟ್. ನೀವು ಅರ್ನ್ ಮಾಡಿದ್ರಲ್ಲ ಅಷ್ಟು ಸಾಕು. ಇಲ್ಲ ನಾವು ಕ್ಯಾಶ್ ಸಿಸ್ಟಮಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಾವು ಕ್ಯಾಶ್ ಸಿಸ್ಟಮಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡಿರೋದು ಅಂದರೆ, ದೆನ್ ಯು ವಾಂಟ್ ಟು ಪೇ ಟ್ಯಾಕ್ಸ್ ಓನ್ಲಿ ಇನ್ 2019-20 ದಿಸ್ 10,000. ವೈ? ಬಿಕಾಸ್ ಯಾವಾಗ ರಿಸೀವ್ ಮಾಡ್ಕೊತೀವಿ ಅದನ್ನೇ ನಾವು ಕನ್ಸಿಡರ್ ಮಾಡಬೇಕು. ರಿಸೀವ್ ಮಾಡ್ಕೊಂಡಿಲ್ಲ ಅಂದರೆ ಅರ್ನ್ಡ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ ಕ್ಯಾಶ್ ಸಿಸ್ಟಮಲ್ಲಿ, ಆಯಿತಾ. ಇದ್ರ ಬಗ್ಗೆ ನಾವು ಈಗಾಗಲೇ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವು ಡಿಸ್ಕಸ್ ಮಾಡೋಣ ಫಾರ್ಮೇಟ್ ಫಾರ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ನೀವು ಇದನ್ನು ಗಮನಿಸ್ಕೊಳ್ಳಿ. ಈಗ ನಾವು ಬರೀ ಫಾರ್ಮ್ಯಾಟ್ ಡಿಸ್ಕಸ್ ಮಾಡೋಣ ಈ ಒಂದು ಸೀರೀಸಲ್ಲಿ. ನೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಬರ್ತಕ್ಕಂಥ ಪ್ರತಿ ಕಂಟೆಂಟು ಕೂಡ ನಾವು ವೆರಿ ವೆರಿ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಫಾರ್ಮ್ಯಾಟ್ ಅಂದರೆ ಇಲ್ಲಿ ಸ್ಪೆಸಿಫಿಕ್ ಫಾರ್ಮ್ಯಾಟ್ ಅಂತ ಏನಿಲ್ಲ, ಜಸ್ಟ್ ಆಲ್ ಅದರ್ ಸೋರ್ಸಸ್ನ ಲಿಸ್ಟ್ ಮಾಡ್ಕೊಳ್ಳೋದು. ಈಗ ಲಿಸ್ಟಲ್ಲಿ ಇರತಕ್ಕಂಥದ್ದು ಡೈರೆಕ್ಟರ್ಸ್ ಫೀಸ್, salary and allowances of MP and MLA, family pension, and compensation or other payment due to or received by any person in connection with termination of his or her employment or the modification of the terms and conditions relating thereto. ಅಂದರೆ ಡೈರೆಕ್ಟರ್ ಫೀಸ್, ಕಂಪ್ನಿ ಡೈರೆಕ್ಟರ್ ಇರ್ತಾನಲ್ಲ ಅವ್ನು ಕೊಡ್ತಕ್ಕಂಥ ಫೀಸು. MP ಗಳು ಮತ್ತು MLAಗಳಿಗೆ ಸ್ಯಾಲ್ರಿ ಬರುತ್ತಲ್ಲ, ಅವ್ರು ಅದನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿಲಿ ತೋರ್ಸೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ ಗೊತ್ತಾ, ಅದರ್ ಸೋರ್ಸಸಲ್ಲಿ ತೋರಿಸ್ಕೊತಾರೆ. ಆ್ಯಂಡ್ ಫ್ಯಾಮಿಲಿ ಪೆನ್ಷನ್ಸ್ ಬಂದರೆ ಅದೇ ರೀತಿ ಕಾಂಪನ್ಸೇಷನ್, ನಾವೇನು ಮಾಡ್ತೀವಿ, ಕೆಲಸದಿಂದ ನಮ್ಮನ್ನು ತೆಗ್ದಿರ್ತಾರೆ, ಅವಾಗ ನಮಗೆ ಸ್ವಲ್ಪ ಕಾಂಪನ್ಸೇಷನ್ ಕೊಡ್ತಾರೆ. ನಾವು ಓದಿದ್ದೀವಲ್ವಾ ಎಲ್ಲಿ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಏನಂತ. ಸೊ ರಿಟ್ರೆಂಚ್ಡ್ ಎಂಪ್ಲಾಯೀಸ್ಗೆ ಅಮೌಂಟ್ ಕೊಟ್ಟರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ಬಿಸ್ನೆಸ್ಗೆ ಎಕ್ಸ್ಪೆನ್ಸ್ ಆಗ್ತಾನೆ. ಅದನ್ನು ತಗೊಂಡವನಿಗೆ ಅದು ಅವ್ನಿಗೆ ಇನ್ಕಮ್ ಎಲ್ಲಿ ತೋರಿಸ್ಬೇಕು, ಅವನು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ತೋರಿಸ್ಬೇಕು. ಗ್ರೌಂಡ್ ರೆಂಟ್, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್, ಆಯಿತಾ. ಅಂದರೆ ನಿಮ್ಗೆ ಆಲ್ರೆಡಿ ನೀವು ಬಾಡಿಗೆಗಿರ್ತೀರ, ನೀವು ಬಾಡಿಗೆಗಿರೋದನ್ನ ಇನ್ನೊಬ್ಬನಿಗೆ ಬಾಡಿಗೆ ಕೊಡೋದು, ಆಯಿತಾ. ಸೊ ಅವಾಗ ಏನಾಗುತ್ತೆ, ನಿಮಗೆ ಇನ್ಕಮ್ ಬರುತ್ತೆ. ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್.
income from letting out plant and machinery with or without building, and royalty income, interest and compensation or enhanced compensation, perpetual of advance money received towards transfer of capital asset on or after 1st April 2014. And next one is casual income, dividends, interest on securities, other interest, and without receipt without consideration or inadequate consideration, and receipt of shares by a firm or a closely held company without consideration or for inadequate consideration, and issue of shares at premium by a company in which public are substantially interested, income from undisclosed sources, ಆ್ಯಂಡ್ ಅದರ್ ಇನ್ಕಮ್ಸ್. ಆಯಿತಾ, ಇಷ್ಟು ಎಲ್ಲ ಕೂಡ ಅದರ್ ಇನ್ಕಮ್ಸಲ್ಲಿ ಬರ್ತದೆ. ಅದರಲ್ಲಿ ನೀವೇನು ಮಾಡಬೇಕು, ಟೋಟಲ್ ಮಾಡಿದಾಗ ನಿಮಗೆ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರುತ್ತೆ. ಆ್ಯಂಡ್ ಅದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಮಾಡಿದ್ರಿ, ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರುತ್ತೆ. ವೆರಿ ಸಿಂಪಲ್. ಟೇಕ್ ಇಟ್ ಡೌನ್ ಆಲ್ ದಿ ಅದರ್ ಸೋರ್ಸಸ್ ಇನ್ಕಮ್ಸ್, ಅದಾವಾಗ ನಿಮಗೆ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರುತ್ತೆ. ಅದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 57 ಮಾಡಿದ್ರಿ, ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರುತ್ತೆ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಇಷ್ಟೇ ಐಟಮ್. ನಾವು ಈ ಐಟಮ್ಸ್ನ ಏನು ಮಾಡೋಣ, ಒನ್ ಬೈ ಒನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಈ ಫಾರ್ಮೆಟ್ ಆದಮೇಲೆ ಈ ಫಾರ್ಮೆಟ್ಗೆ ಸಂಬಂಧಪಟ್ಟಾಗ 4 ನೋಟ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಎನಿ ಇನ್ಕಮ್ ವಿಚ್ ಇಸ್ ನಾಟ್ ಎಕ್ಸಮ್ಟ್ ಆ್ಯಂಡ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಫಸ್ಟ್ 4 ಹೆಡ್ ಆಫ್ ಇನ್ಕಮ್ ಮಸ್ಟ್ ಬಿ ಕನ್ಸಿಡರ್ಡ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನಾನೀಗ ನಿಮ್ಗೆ ಕೆಲವನ್ನು ಲಿಸ್ಟ್ ಕೊಟ್ಟೆ, ಕೆಲವು ಇನ್ಕಮ್ ಐಟಮ್ಸ್. ಅಷ್ಟೇ ಅಲ್ಲ, ಇನ್ನೂ ಎಷ್ಟಿದಾವೋ, ಇನ್ನೂ ಎಷ್ಟಾದರೂ ಬರಲಿ, ಎಲ್ಲವೂ ತೊಗೊಬೇಕು. ಅಂದರೆ ಅವು ಮೊದಲ 4 ಹೆಡ್ಡಲ್ಲಿ ಲಿಸ್ಟ್ ಆಗಿರಬಾರ್ದು, ಅಥವಾ ಮತ್ತು ಎಕ್ಸೆಂಪ್ಟ್ ಆಗಿರಬಾರ್ದು, ಟ್ಯಾಕ್ಸಿಂದ ಮುಕ್ತಿ ಆಗಿರಬಾರ್ದು. ಅಂಥವು 1000 ಐಟಮ್ ಬರ್ತವೆ ಇನ್ನು. ಸೊ ಅವೆಲ್ಲವನ್ನು ಕೂಡ ನೀವು ತೊಗೊಳ್ಬೇಕು. Hence, there is no limit for the number of income chargeable under this head. Only the most important incomes and those which are more often earned by SSC are shown in the above format. ಇನ್ನು ಸಾವಿರಾರು ಲಕ್ಷಾಂತರ ಒಂದು ಐಟಮ್ಸ್ ಬರ್ತವೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ. ಆದರೆ ಬಹಳ ಇಂಪಾರ್ಟೆಂಟ್ ಮತ್ತು ಪದೇ ಪದೇ ಬರ್ತಾರತಕ್ಕಂಥದ್ದನ್ನು ನಾವು ಈ ಫಾರ್ಮೆಟಲ್ಲಿ ಕೊಟ್ಟಿದ್ದೇವೆ. ಆ್ಯಂಡ್ ದರ್ ಈಸ್ ನೋ ಪರ್ಟಿಕ್ಯುಲರ್ ಆರ್ಡರ್ ಇನ್ ವಿಚ್ ದ ಇನ್ಕಮ್ ಇನ್ ದ ಅಬೋವ್ ಫಾರ್ಮೆಟ್ ಮಸ್ಟ್ ಬಿ ಶೋನ್. They can be shown in order in which they appear in the problem. In the above format, the income are shown in the order of heads of income, the order of heads of income, the details of which are explained under the provisions. ಇಲ್ಲಿ ಫಸ್ಟ್ ಇಂಥ ಇನ್ಕಮ್ ಬರಬೇಕು, ಸೆಕೆಂಡ್ ಇಂಥ ಇನ್ಕಮ್ ಬರಬೇಕು, ಆ ಥರ ಏನೂ ಇಲ್ಲ. ಈ ಪ್ರಾಬ್ಲಮಲ್ಲಿ ನಿಮ್ಗೆ ಯಾವ ಇನ್ಕಮ್ಸ್ ಯಾವ ಆರ್ಡರಲ್ಲಿ ಕೊಟ್ಟಿದ್ದೀನೋ ಅದೇ ಆರ್ಡರಲ್ಲಿ ನೀವು ತೊಗೊಬೋದು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ದರ್ ಈಸ್ ನೋ ಪರ್ಟಿಕ್ಯುಲರ್ ಆರ್ಡರ್ ಆಯ್ತಲ್ಲ, ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಡರ್ ಇಲ್ಲ ಅಂತ ನಾವೇನು ಮಾಡಿದ್ದೀವಿ, ಎಲ್ಲ ಏಡ್ಸ್ನ ಒಂದು ಕಡೆಯಿಂದ ಕೊಟ್ಬಿಟ್ಟಿದ್ದೀವಿ ಫಾರ್ಮೆಟಲ್ಲಿ. ಮತ್ತು ಅವುಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಾವಿಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ? ಇನ್ ದ ಅಬೋವ್ ಫಾರ್ಮೆಟ್ ದ ಇನ್ಕಮ್ಸ್ ಆರ್ ಶಾನ್ ಇನ್ ದ ಆರ್ಡರ್ ಆಫ್ ಹೆಡ್ಸ್ ಆಫ್ ಇನ್ಕಮ್, ದ ಡೀಟೇಲ್ಸ್ ಆಫ್ ವಿಚ್ ಆರ್ ಎಕ್ಸ್ಪ್ಲೇನ್ಡ್ ಅಂಡರ್ ದಿ ಪ್ರಾವಿಷನ್ಸಲ್ಲಿ ನಾನು ಅದನ್ನು ನಿಮಗೆ ನೆಕ್ಸ್ಟ್ ಸೀರೀಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ? The tax treatment for most of the income falling under this head is simple. It is more important to understand when a particular income must be charged under this head rather than how much is chargeable to tax. ನೋಡಿ, ಇದರಲ್ಲಿ ಟ್ಯಾಕ್ಸ್ ಟ್ರೀಟ್ಮೆಂಟ್ಸು ತುಂಬ ಈಸಿ. ಎಲ್ಲ ಐಟಮ್ಸ್ ಬಂದ ತಕ್ಷಣ ನೀವು ಒಂದು ಚಾರ್ಜ್ ಮಾಡ್ತಾ ಇರೋದು. ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ವೆರಿ ವೆರಿ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ, ಯಾವಾಗ ನಾವು ಚಾರ್ಜ್ ಮಾಡಬೇಕು, ಯಾವಾಗ ನಾವು ಚಾರ್ಜ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕೆ ಹೊರತು ಎಷ್ಟು ಚಾರ್ಜ್ ಮಾಡಬೇಕು ಬಿಡಬೇಕು ಅದು ತುಂಬ ಸಿಂಪಲ್ ಥಿಂಗ್. ಆ್ಯಂಡ್ ಲಾಸ್ಟ್ ಒನ್, ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 pertain to income chargeable under this set. They have been explained in detail along with respective income to which deduction is belongs to. ಆಯಿತಾ? ಇಲ್ಲಿ ನಿಮ್ಗೆ ಬರ್ತಕ್ಕಂಥದ್ದು ಒಂದೇ ಡಿಡಕ್ಷನ್, ಲೆಸ್ ಡಿಡಕ್ಷನ್. ಕ್ಯಾಪಿಟಲ್ಗೆ ಏನೆಲ್ಲ ನಾವು ನೋಡಿದ್ರಿ, ಎರಡು ಇತ್ತು. ಆಯಿತಾ? 2-3 ಇತ್ತು. ಸೇಲ್ಸ್ ಕನ್ಸಿಡರೇಷನ್, ಲೆಸ್ ನೆಟ್ ಸೇಲ್, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ಆಮೇಲೆ ನೆಟ್ ಸೇಲ್ ಆಮೇಲೆ ನಿಮ್ಗೆ ಏನು ಬರುತ್ತೆ, ಸೇಲ್ಸ್ ಕನ್ಸಿಡರೇಷನ್ ಬರುತ್ತೆ. ಅದರಲ್ಲಿ ಲೆಸ್ ಏನು ಮಾಡಿದ್ವಿ ನಾವು, ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಇಂಡೆಕ್ಸಲ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಆವಾಗ ನಿಮಗೆ ಗ್ರಾಸ್ ಟೋಟಲ್ ಕ್ಯಾಪಿಟಲ್ಗೆ ಏನು ಬರುತ್ತೆ. ಆಮೇಲೆ ಅದರಲ್ಲಿ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54, 54B,
54D ಈ ಥರ ಎಲ್ಲ ಮಾಡಿದ್ವಿ. ಇಲ್ಲಿ ಆ ಥರ ಇಲ್ಲ, ಬರೀ ಒಂದೇ ಡಿಡಕ್ಷನ್. ಎಲ್ಲ ಇನ್ಕಮ್ಸ್ ತಗೊಂತಕ್ಕಂಥದ್ದು, ಆಲ್ ಇನ್ಕಮ್ಸ್ ಫ್ರಮ್ ದ ಅದರ್ ಸೋರ್ಸಸ್ ತೆಗೆದುಕೊಳ್ಳಿ, ಅದೇ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಬರೀ ಒಂದೇ ಡಿಡಕ್ಷನ್, ಲೆಸ್ ಅಂಡರ್ ಸೆಕ್ಷನ್ 57, ದೆನ್ ಯು ವಿಲ್ ಗೆಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದಿಷ್ಟು ಜಸ್ಟ್ ಇಂಟ್ರಡಕ್ಷನ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನಾವು ನೆಕ್ಸ್ಟ್ ಸೀರೀಸಲ್ಲಿ ತಿಳ್ಕೊಳ್ಳೋಣ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಫಾರ್ಮೆಟಲ್ಲಿ, ಆಯಿತಾ. ಈ ಫಾರ್ಮೆಟಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಕಂಟೆಂಟ್ಸು, ಈ ಕಂಟೆಂಟ್ಸು ಪ್ರತಿಯೊಂದು ಕೂಡ ನಾವೇನು ಮಾಡೋಣ, ಒನ್ ಬೈ ಒನ್ ನಾವೇನು ಮಾಡೋಣ, ಡೆಪ್ತಾಗಿ ಡಿಸ್ಕಸ್ ಮಾಡೋಣ, ಇನ್ಕ್ಲೂಡಿಂಗ್ ಟು ದೋಸ್ ಪ್ರಾವಿಷನ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್. ಪ್ರಾವಿಷನ್ಸ್ ಅನ್ನೋ ಒಂದು ಹೆಡ್ಡಿಂಗಲ್ಲಿ ಈ ಎಲ್ಲ ಐಟಮ್ಸ್ ಏನು ಬರ್ತವೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇವೆಲ್ಲವನ್ನು ಕೂಡ ನಾವು ಒನ್ ಬೈ ಒನ್ ಡೆಪ್ತಾಗಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು, ಇದಿಷ್ಟೇ ಅಂತ ಇಲ್ಲ, ಬೇಕಾದ್ರೆ 1000 1,00,000 ಐಟಮ್ಸ್ ಬರ್ಬೋದು. ಯಾಕೆಂದರೆ ವಿಚ್ ಓಂಟ್ ಕಮ್ಸ್ ಅಂಡರ್ 4 heads: ಸ್ಯಾಲರಿ, HP, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಕ್ಯಾಪಿಟಲ್ ಗೈನ್, ಅವೆಲ್ಲ ಕೂಡ ಇಲ್ಲಿ ಬರ್ತವೆ. ಅವೆಷ್ಟಾದರೂ ಆಗಿರ್ಬೋದು, ಅದು ನಾವು ವೆರಿ ಇಂಪಾರ್ಟೆಂಟ್ ಹಾಫ್ ಅನ್ ಬರ್ತಕ್ಕಂಥವು, ಅವುಗಳನ್ನ ಮಾತ್ರ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಇದೆಲ್ಲ ಬರೀ ಲಿಸ್ಟ್. ನೆಕ್ಸ್ಟ್ ಸೀರೀಸಲ್ಲಿ ನಾವೇನು ಮಾಡೋಣ, ಇದ್ರ ಬಗ್ಗೆ ಡೆಪ್ತಾಗಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೀರೀಸಲ್ಲಿ ನಾವು ಪ್ರಾವಿಷನ್ಸ್ ಅಂತ ಹೇಳ್ಬಿಟ್ಟು ಒಂದು ಹೆಡ್ಡಿಂಗಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಐಟಮ್ಸ್, ಎಕ್ಸಾಂಪಲ್ ಫ್ರಮ್ ದ ಡೈರೆಕ್ಟರ್ ಫೀಸ್ ಇಂದ ಹಿಡಿದು, ಆಯಿತಾ, ಎಲ್ಲವನ್ನು ಕೂಡ ನಾವು ಡೆಪ್ತಾಗಿ ಡಿಸ್ಕಸ್ ಮಾಡೋಣ ಅಂಡರ್ ದ ಹೆಡ್ ಪ್ರಾವಿಷನ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇವೆಲ್ಲವನ್ನು ನಾವು ಡಿಸ್ಕಸ್ ಮಾಡೋಣ ಅಂಡರ್ ದ ಹೆಡ್ ಪ್ರಾವಿಷನ್ನಲ್ಲಿ, ಅದು ನೆಕ್ಸ್ಟ್ ಸೀರೀಸಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ಗ್ರೇಟ್ ಡೇ.